ಶ್ರೀಮಂತರು ಬೇಕಾದಷ್ಟು ಚೆನ್ನಾಗಿ ಹೋದ್ರು, ರಾಜಕಾರಣಿಗಳು ಬೇಕಾದಷ್ಟು ಚೆನ್ನಾಗಿ ಹೋದ್ರು, ಸಂತರು ಮಹಾತ್ಮರು ಎಷ್ಟೋ ಜನ ಆಗಿ ಹೋದ್ರು. ಆದ್ರೆ ಈ ಭೂಮಿಯಲ್ಲಿ ಶಾಶ್ವತ ಉಳಿದಂಥವ್ರು ಕೆಲವು ಜನ ಮಾತ್ರ. ಇವತ್ತು ಅಂತಹ ಮಹಾತ್ಮರಲ್ಲಿ ಶರಣರು ಮೊದಲನೇ ಲಿಸ್ಟಲ್ಲಿ ನಿಂತ. ಯಾಕೆ ಅಂತಂದ್ರೆ ಶರಣರ ಒಂದೊಂದು ಮಾತಿತ್ತಲ್ಲ, ಒಂದೊಂದು ನುಡಿಯ ಹೆಜ್ಜೆಗಳಿದ್ವಲ್ಲ, ಆ ಹೆಜ್ಜೆಗಳು ಅದು ಸಂಪೂರ್ಣವಾಗಿ ಈ ಜಗತ್ತಿಗೆ, ಆರ್ಥಿಕತೆಗೆ, ಮಾನವೀಯತೆಗೆ, ಮನುಷ್ಯತ್ವಕ್ಕೆ, ಜ್ಞಾನಕ್ಕೆ ಎಲ್ಲದಕ್ಕೂ ಪ್ರೇರಣೆಯಾಗಿತ್ತು. ಈ ಶರಣರ ಸಾಹಿತ್ಯದೊಳಗಡೆ ವಚನದಲ್ಲಿ ಯಾರನ್ನು ತೆಗಳುವುದಕ್ಕಾಗಲಿ ಯಾರನ್ನ ಹೊಗಳುವುದಕ್ಕಾಗಲಿ ವಚನ ಸಾಹಿತ್ಯ ಸೃಷ್ಟಿಯಾಗಿದ್ದಲ್ಲ. ವಚನ ಸಾಹಿತ್ಯ ಸೃಷ್ಟಿಯಾಗಿರುವಂಥದ್ದು ಈ ಜಗತ್ತಿನ ಈ ವಿಶೇಷತೆಯನ್ನ ಮತ್ತು ಭಗವಂತ ನಿಜದ ಸ್ವರೂಪವನ್ನ ತಿಳಿಸಿಕೊಡುವಂತ ಜ್ಞಾನ ಏನಾದರೂ ಇದ್ರೆ ಅದು ವಚನ ಸಾಹಿತ್ಯದ. ಅದಕ್ಕಿಂತ ಹಿಂದೆ ವೇದಗಳು ರಚನೆ ಆಗಿದ್ವು, ಅದಕ್ಕಿಂತ ಹಿಂದೆ ಉಪನಿಷತ್ತುಗಳು ರಚನೆ ಆಗಿದ್ವು, ಅದಕ್ಕಿಂತ ಹಿಂದೆ ಬೇರೆ ಬೇರೆ ಭಾಷೆಗಳಲ್ಲಿ ಒಂದೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರು. ಅದು ಬೇರೆ ಬೇರೆ ಭಾಷೆಗಳು ನಮಗೆ ಅರ್ಥ ಆಗದೇ ಇರೋ ಕಾರಣಕ್ಕಾಗಿ ಆ ಉಪನಿಷತ್ತನ್ನು ಓದಿದಂಥ ಕೆಲವು ಜನಗಳು ವೇದವನ್ನ ರಚನೆ ಮಾಡಿಕೊಂಡು. ಯಾಕೆ ಈಗ ನಮಗೆ ಕೆಲವು ಆಯ್ಕೆಯನ್ನು ತಗೊಳ್ತೀವಿ. SLC ಹೋಗೋವರೆಗೆಲ್ಲರೂ ಕೂಡ ಒಂದೇ ಸಬ್ಜೆಕ್ಟ್ಗಳಲ್ಲಿ 6 ಸಬ್ಜೆಕ್ಟ್ಗಳಲ್ಲಿ ಇರ್ತೀವಿ. ಅದಾದ ಮೇಲೆ ಕೆಲವರು ಸೈನ್ಸ್ಗೆ ಹೋಗ್ತೀರಿ, ಕೆಲವರು ಕಾಮರ್ಸ್ಗೆ ಹೋಗ್ತೀರಿ, ಇನ್ಯಾರು ಕೆಲವರು ಎಜುಕೇಶನ್ ಫೀಲ್ಡಲ್ಲಿ ಬೇರೆ ಬೇರೆ ವಿಭಾಗಕ್ಕೆ ಹೋಗ್ತೀರಿ. ಯಾಕೆ ಹೋಗ್ತೀರಿ ಅಂತಂದ್ರೆ ಅದು ನಿಮಗೆ ಅಷ್ಟೊತ್ತಿಗೆ ಒಂದಿಷ್ಟು ಭೌತಿಕ ಮಟ್ಟ ಬೆಳೆದಿರುತ್ತೆ. ಅಲ್ಲಿ ನಿಮ್ಮ ಆಯ್ಕೆಯನ್ನ ಯಾವ್ದು ಈಜಿ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀರಿ. ಆಯ್ಕೆ ಮಾಡ್ಕೊಳ್ಳುವಂತ ಪ್ರಸಂಗ ಬಂದಾಗ ಅಲ್ಲಿ ಬಹಳ ಪ್ರಮುಖವಾಗಿ ಅನಿಸೋದು ಮನಸ್ಸಿಗೆ ಏನು ಅಂತಂದ್ರೆ ಇದರಲ್ಲಿ ಏನೋ ವ್ಯತ್ಯಾಸ ಇದೆ, ಇದರಲ್ಲಿ ಸರಿ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಆಯ್ಕೆ ಮಾಡ್ಕೊಳ್ತೀವಿ. ಹಾಗಾಗಿ ಆ ಉಪನಿಷತ್ತುಗಳಿರಲ್ಲ ಅಂತ ಕೆಲವು ಅಂಶಗಳನ್ನು ಇಟ್ಟುಕೊಂಡು ವೇದಗಳನ್ನ ರಚನೆ ಮಾಡಿದರು. ಆ ವೇದಗಳ ರಚನೆ ಆದ ನಂತರ ಅದರಲ್ಲಿರುವಂತ ಒಂದು ಗುಂಪು ಇಲ್ಲ, ಹೀಗಾಡಿದ್ರೆ ಸರಿ ಆಗೋದಿಲ್ಲ, ಇದು ಬಹಳ ಜನಕ್ಕೆ ಗೊತ್ತಾಗೋದೇ ಇಲ್ಲ ಅನ್ನುವಂಥ ಸ್ಥಿತಿ ಬಂತು. ಅದರಲ್ಲಿ ಹೇಳ್ತಾರೆ ನಕರ್ಮಣ ನ ಪ್ರಜೆಯ ಧನೇ ನತ್ಯಾಗೇನೈಕೆ ಅಮೃತತ್ವ ಮಾನಶೋ ಅಂತ ಹೇಳಿದ್ರು. ಇದು ಯಾರಿಗಾರ ಅರ್ಥ ಆಯ್ತು ನಿಮಗೆ? ಹೇಳಿದ್ರ ನನ್ನ ಕರ್ಮವನ್ನ ನಾನು ಯಾವುದರಿಂದ ತೊಳಿಬೇಕು ಅಂತ ಪ್ರಶ್ನೆ. ನಕರ್ಮಣ ನನ್ನ ಕರ್ಮ, ನಕರ್ಮಣ ನ ಪ್ರಜೆಯ ಧನೇ ನತ್ಯಾಗೇನೈಕೆ ಅಮೃತತ್ವ ಮಾನಶೋ. ಇದು ಯಾರಿಗಾರ ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ. ನನ್ನ ಕರ್ಮವನ್ನ ಧನದಿಂದ ಆಗಲಿ ಅಂದ್ರೆ ಹಣದಿಂದ ಆಗಲಿ ಪ್ರಜೆಗಳಿಂದ ಆಗಲಿ ಯಾವುದರಿಂದ ಕಳಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಕಳೀಲಿಕ್ಕೆ ಅವಕಾಶ ಇದ್ರೆ ಅದು ಅಮೃತತ್ವವಾಗಿರುವಂತ ಜ್ಞಾನದಿಂದ ಮಾತ್ರ ಅನ್ನುವಂತ ಮಾತನ್ನ ಹೇಳಿದರು. ಅದನ್ನೇ ಬಸವಣ್ಣವರು ತಮ್ಮ ವಚನದಲ್ಲಿ ದೈವೇ ಧರ್ಮದ ಮೂಲವಯ್ಯ, ದೈವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂತ ಮಾತನ್ನ ಅವರು ವಚನದ ಮುಖಾಂತರ ಹೇಳಿದರು. ಹಾಗೆ ವೇದಗಳ ರಚನೆಯ ಸಂದರ್ಭದಲ್ಲಿ ಅದರಿಂದ ಒಂದು ಗುಂಪು ಆಚೆಗೆ ಬಂದು ವಚನ ಸಾಹಿತ್ಯವನ್ನ ರಚನೆ ಶುರು ಮಾಡಿದ್ರು. ಬಸವಣ್ಣನವರು ಬಹುಶಃ ಮೂಲತಃ ಅವರು ಉಪನಿಷತ್ತನ್ನೇ ಭಗವದ್ಗೀತೆಯನ್ನೇ ಆರಾಧಿಸ್ತಿರುವಂತ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥವ್ರು. ಆ ಕುಟುಂಬದಲ್ಲಿ ಉಪನಿಷತ್ತು ವೇದ ಆಗಮನ ಕಂಪ್ಲೀಟ್ ಆಗಿ ಜೀವನದಲ್ಲಿ ತೋರಿಸ್ಕೊಂಡಂತ ಒಂದು ಕುಟುಂಬದಿಂದ ಒಬ್ಬ ಬಸವಣ್ಣವರು ಅಂತವ್ರು ಆಚೆಗೆ ಬರಬೇಕಾದ್ರೆ ಅದರಲ್ಲಿ ಇರುವಂತ ಕೆಲವು ಸಾಧಕಗಳನ್ನ ಬಾಧಕಗಳನ್ನ ಅವ್ರು ಅರ್ಥ ಮಾಡ್ಕೊಂಡ್ರು. ಅಲ್ಲಿಂದ ಬಂದಂತ ಬಸವಣ್ಣನವರು ಒಂದು ಟೀಮನ್ನ ಕಟ್ಟಿದ್ರು. ಅದು ಎಂಥ ಟೀಮು ಅಂತಂದ್ರೆ ಅದು ಸಂಪೂರ್ಣ ಮಾನವೀಯತೆಯ ಟೀಮ್, ಸಂಪೂರ್ಣ ಮಾನವೀಯತೆ ಟೀಮ್. ಅದು ಅದರಲ್ಲಿ ಯಾವುದೇ ಜಾತಿ ಧರ್ಮ ಮತ ಯಾವುದನ್ನು ಪರಿಗಣಿಸದೆ ಅಲ್ಲಿ ಒಂದೇ ಒಂದು ಟೀಮಿನ ಉದ್ದೇಶ ಏನು ಅಂತಂದ್ರೆ ಬರೇ ಮಾನವೀಯತೆ, ಬರೇ ಭಗವಂತನ ಸಂದೇಶ. ಆ ಭಗವಂತನ ಸಂದೇಶ ಏನು? ಎಲ್ಲರಿಗೂ ದಯವನ್ನು ತೋರಿಸುವಂಥದ್ದು, ಎಲ್ಲರಿಗೂ ಕರುಣೆಯನ್ನು ತೋರಿಸುವಂಥದ್ದು, ಎಲ್ಲರ ಆತ್ಮ ಒಂದೇ ಅನ್ನುವಂಥದ್ದನ್ನ ಜಗತ್ತಿಗೆ ಹೇಳಬೇಕು ಅನ್ನುವಂಥದ್ದು. ಇವತ್ತು ಆತ್ಮ ನಾವು ಬೇರೆ ಬೇರೆ ಅನ್ಕೊಂಡದ್ದಕ್ಕ